ದೇವಸ್ಥಾನದಲ್ಲಿ ಬಂದ್ಬಿಟ್ಟೆ ರಾತ್ರಿ ಬಂದೆ ಬಸವೇಶ್ವರ ದೇವಸ್ಥಾನ पार्वती पदले हर हर ಕೃಷ್ಣ ಅವರೇ ಹಂಗೆ ಇಟ್ಕೊಳ್ಳಿ ನಿಮಿಷ ಎಸ್.ಕೆ. ಬಾಸಾ ಫಿಲ್ಮ್ಸ್ ಲಾಂಛನದಲ್ಲಿ ಚೂಬಾನ ಅನ್ನುವ ಸಿನಿಮಾವನ್ನು ಇವತ್ತು ಮುಹೂರ್ತ ಮಾಡಿದ್ದಾರೆ. ಅದರ ನಿರ್ದೇಶನವನ್ನು ಎಸ್.ಆರ್. ಪ್ರಮೋದ್ ಅವರು ಮಾಡ್ತಾರೆ. ಚಿತ್ರಕ್ಕೂ ಚಿತ್ರತಂಡಕ್ಕೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಶುಭವಾಗಲಿ. ಹಾಗೆ ನನಗೆ ಒಂದು ಸಂತೋಷದ ವಿಷಯ ಇದೆ. ಇಲ್ಲಿ ಎಸ್.ಆರ್. ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ. ಹಾಗೆ ಒಂದು ಸಿನಿಮಾ ಅಂದ ತಕ್ಷಣ ಈಗ ಡಿಜಿಟಲ್ ಬಂದ ಮೇಲೆ ಕ್ಲ್ಯಾಪ್ ಸಿಸ್ಟಮು ಇಲ್ಲ, ಇವ್ರಿಗೆ ಶಾರ್ಟಿಗೆ ಕ್ಲ್ಯಾಪ್ ಕೊಡೋದಿಲ್ಲ. ನಾವೆಲ್ಲ ಅಸ್ಟೆಂಡರ್ ಬಂದ ಸಂದರ್ಭದಲ್ಲಿ ಕ್ಲ್ಯಾಪ್ ಕೊಟ್ಟು ಆ ನಂಬರ್ ಕೊಟ್ಟ ಮೇಲೆ ಅದು 4 ಫ್ರೇಮ್ಸಲ್ಲಿ ನಂಬರ್ ಕೊಟ್ಟು ಬಂದರೆ ಅವ್ನ ಪಕ್ಕ ಗುಡ್ ಕ್ಲ್ಯಾಪ್ ಬಾಯ್ ಅಂತ ಹೇಳೋದು. ಇದನ್ನು ಇವತ್ತು ಮತ್ತೆ ಮರುಕಳಿಸಿದೆ. ಯಾಕೆ ಅಂದರೆ ಎಲ್ಲ ಸಿನಿಮಾಕ್ಕೆ ಕ್ಲ್ಯಾಪ್ ಕೊಡ್ತಾರೆ. ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲ್ಯಾಪ್ ಬಾಯ್ ಆಗಿದ್ದೆಲ್ಲ ಅದು ಭಾರಿ ಖುಷಿ ಆಯ್ತು ನನಗೆ. ಹಾಗೆ ಒಂದು ಸಿನಿಮಾವನ್ನು ಕ್ಯಾಮರಾ ಚಾಲನೆ ಮಾಡಬೇಕಾದ್ರೆ ಛಾಯಾಗ್ರಾಹಕರು ಬೇಕು. ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ ಜೆ.ಜಿ. ಕೃಷ್ಣವರನ್ನು ಕರೆಸಿ ಅವರ ಮುಖಾಂತರ ಕ್ಯಾಮರಾ ಚಾಲನೆಯನ್ನು ಮಾಡಿಸಿದ್ದಾರೆ. ಇದು ಎಸ್.ಆರ್. ಪ್ರಮೋದ್ ಅವರ ಪರಿಕಲ್ಪನೆ ತುಂಬ ಇಷ್ಟ ಆಯ್ತು ನನಗೆ.
ಯಾಕೆಂದರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬ ಅದು ಆತ್ಮೀಯ ಆದಂಥ ಒಂದು ಸಂಬಂಧ. ಆ ಸಂಬಂಧವನ್ನು ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷರನ್ನು ಮತ್ತು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರನ್ನು ಇದು ಕರೆದು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಈ ಸಿನಿಮಾವನ್ನು ಮುಹೂರ್ತ ಮಾಡಿದ್ದಾರೆ. ಅವರಿಗೆ ಶುಭವಾಗಿ. ಹಾಗೆಯೇ ಚೂಬಾನ ಸಿನಿಮಾದ ಕತೆ ನನಗೆ ಗೊತ್ತಿಲ್ಲ, ಅದನ್ನು ನಿರ್ದೇಶಕರು ಹೇಳ್ತಾರೆ. ಪ್ರಮೋದ್ ಅವರು ಛಲ ಬಿಡದೆ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೆ ಇರ್ತಾರೆ. ಅವರಿಗೆ ಎಲ್ಲರೂ ಮೀಡಿಯಾದವರಾಗಲಿ ಎಲ್ಲರೂ ಅವರಿಗೆ ಎಲ್ಲರ ಸಪೋರ್ಟು ಪ್ರಮೋದ್ ಅವ್ರಿಗೂ ಇರಲಿ. ಹಾಗೆ ಹೈದರಾಬಾದಿಂದ ಬಂದಂಥ ನಿರ್ಮಾಪಕರು, ವಿಜಯವಾಡದಿಂದ ಬಂದ ನಿರ್ಮಾಪಕರು, ಹೀರೋ ಕೂಡ, ಹಾಗೆ ನಾಯಕಿಯರು ಇಬ್ಬರು ಇದ್ದಾರೆ, ಇನ್ನೂ ಹಲವಾರು ಕಲಾವಿದರಿದ್ದಾರೆ. ಎಲ್ರಿಗೂ ಶುಭವಾಗಲಿ. ನಮ್ಮ ಸಂಘದ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ರೋಲಿಂಗ್. ಎಲ್ರಿಗೂ ನಮಸ್ಕಾರ. ಈ ಟೀಮ್ಗೆ ನಮ್ಮ ಛಾಯಾಗ್ರಾಹಕರ ಸಂಘದ ಪರವಾಗಿ ಶುಭಾಶಯ. ಸಿನಿಮಾ ಮಾಡೋದು ಭಾಳ ಕಷ್ಟ ಈಗ ಅಂತ ಇದರಲ್ಲಿ ಸಿನಿಮಾ ಪೂಜೆ ಆಗಿದೆ. ಅವರಿಗೆ ಒಳ್ಳೆಯದಾಗಲಿ. ಈ ಚಿತ್ರದಿಂದ ಹಲವಾರು ಕುಟುಂಬ ಸಹಾಯ ಆಗುತ್ತೆ. ಯಾಕೆಂದರೆ ಒಂದು ಸಿನಿಮಾ ಮಾಡ್ತಾ ಹೇಳಿದ್ರೆ 100 ಜನ ಟೆಕ್ನಿಷಿಯನ್ಸ್ ಇರ್ತಾರೆ, 100 ಜನ ಎಲ್ಲ ಟೋಟಲ್ ಆಗಿರ್ತಾರೆ. ಅವ್ರು 100 ಜನದ ಹಿಂದೆ ಫ್ಯಾಮಿಲಿಗಳಿರ್ತಾರೆ. ಎಲ್ಲರಿಗೂ ಅನ್ನ ಸಿಗುತ್ತೆ. ನಿರ್ಮಾಪಕ ಅನ್ನದಾತ ಅಂತೇಳಿ ರಾಜ್ಕುಮಾರ್ ಅವರು ಹೇಳಿದ್ದು ಮಾತು ಮತ್ತು ವಿಷಯ ನೋಡ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನು ಒಳ್ಳೆಯ ಸಕ್ಸಸ್ ಮಾಡಿ, ಹಿಟ್ ಮಾಡಿ, ಒಂದು ಮತ್ತೆ ಸಿನಿಮಾ ಮಾಡಿರಿ. ಸದಾ ಕಂಟಿನ್ಯೂ ಆಗಿರ್ಬೇಕು. ಪ್ರೊಡಕ್ಷನ್ ಮಾಡೋ ಕೆಲಸ ಅಲ್ಲ, ಇನ್ನೊಂದು ಪ್ರೊಡಕ್ಷನ್ ಮಾಡಬೇಕು ಯೋಚನೆ ಮಾಡಿ ಸಿನಿಮಾ ಮಾಡಬೇಕಾದ್ರೆ ಏನೇ ಮಾಡಬೇಕು ಅಂತ ಹೇಳಿದ್ರೆ ನಾವು ಭಾಳ ಆಲೋಚನೆಯಿಂದ ಮಾಡಬೇಕು. ಯಾವುದೇ ಥರದಲ್ಲೂ ಏನಾದರೂ ಟೆನ್ಷನ್ ಇದ್ದರೆ ಕೂಲಾಗಿ ನೀಟಾಗಿ ಸಿನಿಮಾ ಮುಗಿಸಿ ನಮ್ಮನ್ನೇನು ಪೂಜೆ ಕೊಟ್ಟಿರೋ ಅದೇ ಥರ ಫಂಕ್ಷನ್ನೇ ಕೊಟ್ಟು ಮತ್ತು ಇಡೀ ಟೀಮ್ಗೆ ಶುಭ. ಮೊದಲಿಗೆ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಚೂಬಾಣ ಚಿತ್ರ ಒಂದು ಹಳ್ಳಿಯಲ್ಲಿ ನಡೆದ ಘಟನೆಯ ಕಥೆಯ ನಾನು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ಸರಿ ಇದನ್ನು ಮಾಡೋಣ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು. ಅಲ್ಲಿಂದ ಇಲ್ಲಿವರೆಗೂ ಸಪೋರ್ಟ್ಗೆ ನಮ್ಮ ಅಣ್ಣವರು ಜೆ ಅಣ್ಣವರು ಅಧ್ಯಕ್ಷರು ಬಂದಿದ್ದಾರೆ. ವಿಷಯ ಇತ್ತು. ಸಿನಿಮಾ ವಿಚಾರಕ್ಕೆ ಹೇಳಬೇಕು ಅಂತಂದರೆ ಒಂದು ಹಳ್ಳಿ ನಡೆಯ ಘಟನೆ, ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಹಳೆಯ ವೈಷಮ್ಯಕ್ಕೆ, ದ್ವೇಷಕ್ಕೆ ಇವತ್ತು ತುಂಬ ಕೊಲೆಗಳು, ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಮನಸ್ತಾಪವನ್ನು, ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊಲೆ ಲೆವೆಲ್ಗೆ ಇವತ್ತಿನ ಸಮಾಜ ತಲುಪಿದೆ. ಆ ಒಂದು ಹೆಳೆನ ಇಟ್ಕೊಂಡು ನಾವು ಈ ಚೂಬಾಣನ ಬಾಣ ಬಿಡೋಕ್ಕೆ ಹೊರಟಿದ್ದೀವಿ. ಈ ಬಾಣ ಬಿಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಇದು ನನ್ನ 9ನೇ ಸಿನಿಮಾ. ನಿಮ್ಮ ಸಹಕಾರದಿಂದ ಇಲ್ಲಿವರೆಗೂ ನಾನು ಬಂದಿದ್ದೇನೆ. ಮೊದಲಿಗೆ ನಮ್ಮ ನಿರ್ಮಾಪಕರು ಹೈದರಾಬಾದಿಂದ ಬಂದು ಮುಂದೆ ದುಡ್ಡಾಗ್ತಿದ್ದಾರೆ. ಫಸ್ಟ್ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ಈ ಕತೆ ಒಂದು ವಿಭಿನ್ನವಾಗಿ ಬೇರೆ ಥರನೇ ಮಾಡಿದ್ದೀವಿ. ಒಂದು ಹೀರೋಯಿನ್ನು ಆ ಥರ ಈ ಸಬ್ಜೆಕ್ಟ್ ಇಲ್ಲ. ಏನಿದೆ ಅಂತ ಒಂದು ಕಂಟೆಂಟ್ ವಾರೆಂಟ್ ಇದ್ರ ಥರ ಮಾಡಿದ್ದೀವಿ. ಅದರಿಂದ ನಮ್ಮ ಹೀರೋಗೆ ಈ ಕತೆಗೆ ಪೂರಕವಾಗಿ ಇವ್ರು ಕೂಟಾಗ್ತಾರೆ ಅಂತ. ಅದರಿಂದ ಇವ್ರನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಆಮೇಲೆ 4 ನಾಯಕಿಯಾಗಿ ನಮ್ಮ ರೇಖಾ ರಮೇಶ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ತನಿಖಾ ನಾರಾಯಣ್ ಅವರು ಇವರ ತಂಗಿ ಪಾತ್ರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಆಯುರವರು ಒಂದು ವಿಲನ್ ರೋಲ್ನ ಮಾಡ್ತಾ ಇದ್ದಾರೆ. ಹೀಗೆ ತುಂಬ ಜನ ಒಂದು 2-3 ಕ್ಯಾರೆಕ್ಟರು ಹಳಬ್ರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಇನ್ನೊಂದು 10 to 15 ಡೇಸಲ್ಲಿ ಶೂಟಿಂಗು ಒಂದೇ ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ. ಒಂದು 20 ರಿಂದ 25 ದಿನಗಳ ಕಾಲ ಮೈಸೂರಲ್ಲಿ ಒಂದು ಹಳ್ಳಿಲಿ ಪ್ಲಾನ್ ಮಾಡಿದ್ದೀವಿ. ಒಂದು 25 ದಿನ ಶೂಟಿಂಗ್ ಮಾಡೋಲ್ಲ ಪ್ರೋಗ್ರೆಸ್ ನಡೀತಾ ಇದೆ. ಈ ಚಿತ್ರದಲ್ಲಿ 2 ಹಾಡುಗಳಿದ್ದಾವೆ, 2 ಫೈಟ್ ಇದ್ದಾವೆ. ಅದಕ್ಕೆ ಯಾವ ರೀತಿ ಪೂರಕವಾಗಿ ನಮ್ಮ
ಫೈಟ್ ಮಾಡಿಸಿರ್ಬೋದು, ನಮ್ಮ ಡಾನ್ಸ್ ಮಾಡಿಸಿರ್ಬೋದು, ಎಲ್ಲ ಡಿಸ್ಕಷನ್ ಮಾಡಿ ಎಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು. ಒಂದು ಒಂದು ಇಲ್ಲಿವರೆಗೂ ನಾನು ಒಂದು 8 ಸಿನಿಮಾ ಮಾಡಿದ್ದೀನಿ. ತುಂಬ ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳೆಲ್ಲ ತಿದ್ಕೊಂಡು ಈ ಚಿತ್ರದಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ಛಲದ ಇಟ್ಕೊಂಡು ಒಂದು ಸಬ್ಜೆಕ್ಟಿಂದ ಹಿಡಿದು ಸ್ಕ್ರಿಪ್ಟಿಂದಲೇ ಒಂದು ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇದೆ. ಪ್ರೀತಿ ಪ್ರೇಮ ಇಲ್ಲ, ಇದು ಒಂದು ಪ್ರೀತಿ ಪ್ರೇಮ ಆ ಥರ ಇಲ್ಲ. ಒಂದು ಸಸ್ಪೆನ್ಸು, ಒಂದು ಚಿಕ್ಕ ವೈಷಮ್ಯಕ್ಕೆ ಒಂದು ಕೊಲೆ ಮಾಡ್ತಾರೆ ಮಟ್ಟಕ್ಕೆ ಹೋಗ್ತಾರೆ ಇವತ್ತಿನ ಸಮಾಜದಲ್ಲಿ. ಅದು ಯಾರು ಕೊಲೆ ಮಾಡ್ತಾರೆ, ಯಾಕೆ ಕೊಲೆ ಮಾಡ್ತಾರೆ ಅಂತ ಹೀರೋ ಕಂಡಿದ್ದೀವಿ. ಮೈಸೂರು ಹತ್ರ ಒಂದು ಚಿಕ್ಕ ಹಳ್ಳಿ ಇದೆ, ಅಲ್ಲಿ ಪ್ಲಾನ್ ಮಾಡಿದ್ದೀವಿ. ಒಂದು 15 ದಿವಸ ಪ್ರಿಪ್ರೇಷನ್ ನಡೀತಾ ಇದೆ. ಒಂದು 15 ಡೇಸ್ ಪ್ಲಾನ್ ಮಾಡಿದ್ದೀವಿ. ಒಂದಿಬ್ಬರು ಹಳೆ ಆರ್ಟಿಸ್ಟ್ನ ಪ್ಲಾನ್ ಮಾಡಿದ್ರಲ್ಲ, ಅದೊಂದು ಸ್ವಲ್ಪ ಇನ್ನೂ ಎಲ್ಲ ಆಗಿಲ್ಲ. ಒಬ್ಬರು ಲೇಡಿ ಆರ್ಟಿಸ್ಟು, ಒಬ್ಬರು ಜೆಂಟ್ಸ್ ಸ್ವಲ್ಪ ಫೇಮಸ್ ಇರೋದನ್ನ ಪ್ಲಾನ್ ಮಾಡಿದ್ದೀವಿ. ಯಾವುದೋ ರಿಯಲ್ ಇನ್ಸಿಡೆನ್ಸಾ? ಇಲ್ಲ ರಿಯಲ್ ಇನ್ಸಿಡೆಂಟ್ ಅಲ್ಲ. ಈಗ ನೋಡ್ತಾ ಇದ್ದೀವಲ್ಲ, ಸಮಾಜದಲ್ಲಿ 50 ರೂಪಾಯಿಗೂ ಮರ್ಡರ್ ಆಗುತ್ತೆ, 100 ರೂಪಾಯಿಗೂ ಮರ್ಡರ್ ಆಗುತ್ತೆ, ಏನೋ ಆವಾಜ್ ಹಾಕಿದ್ರು ಮರ್ಡರ್ ಆಗುತ್ತೆ. ಈ ಥರ ಒಂದು ಸಿಚುವೇಶನ್ ಸಿಂಪಲ್ ಆಗಿ ಒಂದು ಆಗೋವಂಥ ಘಟನೆಗಳನ್ನ ಯಾವ ರೀತಿ ಮರ್ಡರ್ ಆಗುತ್ತೆ, ಆ ಮರ್ಡರ್ ಹೆಂಗೆ ಬೇರಿಸ್ತಾರೆ ಅನ್ನೋದು. ಟೆಕ್ನಿಕಲ್ ಆಗಿ ಯಾರು? ಟೆಕ್ನಿಕಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕೆವಿನ್ ಮಾಡ್ತಾ ಇದ್ದಾರೆ. ಛಾಯಾಗ್ರಹಣ ನಮ್ಮ ಮೈಸೂರು ಸೋಮ ಮಾಡ್ತಾ ಇದ್ದಾರೆ. ಆಮೇಲೆ ಎಡಿಟರ್ ಬಂದು ನಮ್ಮ ಆಯುರ್ ಮಾಡ್ತಾ ಇದ್ದಾರೆ. ಈ ಥರ ಒಂದು ಟೀಮು ಇಟ್ಕೊಂಡು. ಸಾಂಗ್ಗಳು ಎಷ್ಟಿದೆ? ಸಾಂಗ್ ಎರಡಿದೆ. ಒಂದು ಮಾಂಟೇಜ್ ಸಾಂಗು, ಇನ್ನೊಂದು ಅವ್ರಿಗೆ ಸೋಲಾಗಿಲ್ಲ ಇದೆ. ಸೋಲೋ ಆ ಥರ ಇದೆಯಲ್ಲ, ಮಾಂಟೇಜ್ ಬೇಕು ಎಲ್ಲ. ಫಸ್ಟ್ ಟೈಮು ಫಸ್ಟ್ ಟೈಮೇ ನನ್ನ ಹೆಸರು ಶೇಖ್ ಫಿರೋಜ್ ಬಾಷಾ. ನಾವು ಬಂದಿರೋದು ವಿಜಯವಾಡದಿಂದ ಬಂದಿದ್ದೀವಿ. ಪ್ರಮೋದ್ ಸರ್ ನಂಗೆ 5 ಇಯರ್ಸ್ ಬ್ಯಾಕಿಂದ ನನಗೆ ಪರಿಚಯ. ಆಗಲಿ ಒಂದು ಒಳ್ಳೆ ಕಥೆ ಇದೆ ಅಂತ ಹೇಳಿದರು, ಚೂ ಬಾಣ ಅಂತ. ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಥೆಗಳಿಗೆ ನಾನೇ ಶೂಟ್ ಆಗ್ತದೆ ಅಂತ ಹೇಳಿದರು. ಎಲ್ಲ ಡಿಸ್ಕಷನ್ ಆಗಿದೆ. ಇದಕ್ಕೆ ಮೊದಲು ಎಲ್ಲ ಫಿಲ್ಮ್ ಮಾಡಿದ್ದೀರಾ ನೀವು? ಸರ್ ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಬಂದು. ಮತ್ತು ಹೆಂಗೆ ಪ್ರಿಪ್ರೇಷನ್ ಆಗಿದ್ದೀರಾ? ಏನಾದ್ರು ಆ್ಯಕ್ಟಿಂಗ್? ಏನಿಲ್ಲ ಸರ್, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೋಡಬೇಕು ಎಂತ ಕ್ಯಾಮ್ರಾ ಎಲ್ಲ ಫೇಸ್ ಮಾಡೋದು ಹೆಂಗೆ ಮಾಡ್ತೀರಾ ಅಂತ ಎಲ್ಲ ಒಂದು 15 ಡೇಸ್ ನಾವು ಬಿಟ್ಟು ಶೂಟಿಂಗ್ ಶುರು ಮಾಡಬೇಕು ಅಂದ್ಕೊಂಡ್ರೆ ಒಂದು 15 ದಿವಸ ರೆಗ್ಯುಲರ್ ಆಗಿ ರಿಹರ್ಸಲ್ ಮಾಡಿ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ. ಸರ್ ನಿಮ್ಮ ಪಾತ್ರ ಏನು? ಹೀರೋ ಸರ್. ಹೀರೋ ಏನು ಮಾಡ್ತಾರೆ? ಸಿನಿಮಾದಲ್ಲಿ ಏನಾಗಿರ್ತೀರಾ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಶಿವು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಆ ಕ್ಯಾರೆಕ್ಟ್ರಲ್ಲಿ ಅವರು ಒಂದು ಮರ್ಡರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನ ಬೇಯಿಸ್ತಕ್ಕಂಥ ಒಂದು ಪಾತ್ರ. ಇನ್ಸ್ಪೆಕ್ಟರ್ ಅಲ್ಲ ಸರ್, 100 ಮನೇಲಿ ಮರ್ಡರ್ ಆಗುತ್ತೆ. 100 ಮನೆಯಲ್ಲಿ ಮರ್ಡರ್ ಆದಾಗ ಅದು ಯಾವ ರೀತಿ ಇದು ಮಾಡ್ತಾರೆ? ಹಳ್ಳಿ ಇಲ್ಲ ರೈತ ಗೌಡನ ಮಗ ಇದು. ಒಬ್ಬ ಊರಿನ ಗೌಡರು ಇರ್ತಾರಲ್ಲ, ಆ ಗೌಡನ ಮಗನ ಕ್ಯಾರೆಕ್ಟರ್ ಮಾಡ್ತಾರೆ. ಮಾತಾಡಪ್ಪ. ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ತೆ. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ನನ್ನ ಹೆಸರು ರೇಖಾ ರಮೇಶ್. ಬೇಸಿಕಲಿ ನಾನು ಹಾಸನ ಹುಡುಗಿ. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂಥ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ಹೃದಯ ಧನ್ಯವಾದಗಳು. ನಾಯಕಿ ನಟಿಯಾಗಿ ಕನ್ನಡದ ಇದು ನನ್ನ 3ನೇ ಚಿತ್ರ ಆಗಿರುತ್ತೆ. ಈ ಚಿತ್ರದಲ್ಲಿ ನನಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ನಿರ್ದೇಶಕರವರು ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಂಬಿಕೆನ ಉಳಿಸ್ಕೊತೀನಿ. ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಅಂದರೆ ಒಂದು ಹಳ್ಳಿ ಹುಡುಗಿ ಬಜಾರಿ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಏನು ಬರುತ್ತೆ, ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ಕೊಡ್ತೀನಿ. ಒಂದು ಹಳ್ಳಿ ಹುಡುಗಿ ಬಜಾರಿ ಕ್ಯಾರೆಕ್ಟರಲ್ಲಿ ಈ ಸಿನಿಮಾ ಅಂದರೆ ಹಳೆಯ ಕಾಲದ ಸಿನಿಮಾ ಆಗಿರೋದ್ರಿಂದ ಒಂದು ಹಳ್ಳಿಯಲ್ಲಿ ನಡೆಯೋದ್ರಿಂದ ಚಿಕ್ಕ ಪುಟ್ಟ ವಿಷಯಕ್ಕೂ ಕೊಲೆಗಳಾಗುತ್ತೆ, ಅದು ದ್ವೇಷ ಕಟ್ಕೊಂಡು ಪೂರ್ತಿ ಹಿಂಗೆ ಅಂತಂದರೆ ಒಂದು ವಂಶ ನಿರ್ವಂಶ ಮಾಡೋ ಮಟ್ಟಕ್ಕೆಲ್ಲ ಕೊಲೆಗಳಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನು ಜನತೆ ಮುಂದೆ ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಮ್ಮ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನೊಂದು ಏನು ಕೇಳ್ಕೊತೀನಿ ಅಂತಂದರೆ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಹೋಗಿ ನೋಡಿ. ಯಾಕಂತಂದರೆ ನಮ್ಮ ನಿರ್ದೇಶಕರಿರ್ಬೋದು ಅಥವಾ ನಿರ್ಮಾಪಕರಿರ್ಬೋದು, ನಾಯಕ ನಾಯಕಿ ಈ ಸಿನಿಮಾ ಏನು ಇಷ್ಟು ಎಫರ್ಟ್ ಹಾಕಿರ್ತೀವೋ, ನೀವೆಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೋಡಿದ್ರೆ ನಮ್ಮ ಎಫರ್ಟ್ಗೆ ಒಂದು ಬೆಲೆ ಇರಲ್ಲ. ಸೊ ಅದಕ್ಕೋಸ್ಕರ ಎಲ್ಲ
ಹೋದ ತಿಂಗಳು ಎಷ್ಟು ಪಿಕ್ಚರ್ ನೋಡ್ರಿ ನೀವು? ಸರ್ ನಾನು ನೋಡ್ತಾ ಇರ್ತೀನಿ ಸರ್. ಅದೇ ಯಾವ್ದು ಹೆಸರು ಹೇಳಿ? ಸದ್ಯಕ್ಕಂತೂ ಶೂಟ್ಸ್ ಎಲ್ಲ ನಾನು ಬಿಸಿ ಇದ್ದೀನಿ. ಸೊ ಲಾಸ್ಟ್ ನೋಡಿದ್ದು ಕೃಷ್ಣ ಪ್ರಣಯ ಪ್ರೇಮ ಸಖಿ. ಅದಾದ್ಮೇಲೆ ನಾನು ಸಿನಿಮಾಗೆ ಹೋದ ಕೃಷ್ಣ ಪ್ರಣಯ ಸಖಿ ಬಂದು ಹೋದ ವರ್ಷ ಬಂದಿದೆ ಸರ್ ಸಿನಿಮಾ. ಹೌದು. ಅದಾದ್ಮೇಲೆ ನಾನು ಬಿಸಿ ಇರೋದ್ರಿಂದ ಹೋಗಿ ನೋಡಿಲ್ಲ. ಬಟ್ ನಾನು ಮೊಬೈಲಲ್ಲಿ First ನೀವು ಸಿನಿಮಾಗಳು ನೋಡಿ ಮೊದಲು. ಸರ್ ಬಂದಿದೆ ಬಂದಿದೆ. ಸುಮ್ಮನೆ ಮೈಕ್ ಮುಂದೆ ಫಾಸ್ಟಾಗಿ ನೋಡಿಬಾರ್ದು. ನೀವು ಮೊದಲು ಸಿನಿಮಾಗಳು ನೋಡಿ. ಸರ್ ನಾನು ಮೊಬೈಲಲ್ಲಿ ನೋಡಲ್ಲ ಸರ್ ನನ್ನ ಸಿನಿಮಾನ. ಮೊಬೈಲಲ್ಲಿ ಯಾರೋ ಸಿನಿಮಾ ನೋಡಬಾರ್ದು. ನೀವೇ ಹೇಳ್ತೀರಿ ಥಿಯೇಟರ್ಗೆ ಹೋಗಿ ಬಂದು ನೋಡಿ ಸಿನಿಮಾ ಅಂತ, ನೀವೇ ಮೊಬೈಲ್ ನೋಡಿದ್ರೆ ಮೊಬೈಲಲ್ಲಿ ಸಿನಿಮಾನ ನೋಡಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನಿಕಾ ನಾರಾಯಣ್. ಸೊ ನಾನು ಬೇಸಿಕ್ಲಿ ಬಂದು ಬೆಂಗಳೂರವರು. ಇದು ನನ್ನ 2ನೇ ಕನ್ನಡ ಚಿತ್ರ ಆಗಿರುತ್ತೆ. ಇದರಲ್ಲಿ ನಾನು ಹೀರೋ ಅವರ ತಂಗಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಈ ಅವಕಾಶನ ನನಗೆ ಪ್ರಮೋದ್ ಸರ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದರಲ್ಲಿ ಈ ಮೂವಿನಲ್ಲಿ ನಾನು ಇನ್ನೂ ತುಂಬಾ ಕಲಿಬೇಕು ಅಂತ ಅಂದ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ಸರ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್. ನನ್ನ ಹೆಸರೇ ತನಿಖಾ ಅಂತ ಇದೆ. ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್. ಇವರು ತನಿಖಾ ಸರ್ ಸರ್ ಮೂವಿ ನೋಡಿ ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಂದಿರೋದಕ್ಕೆ. ಇದು ನನ್ನ 15th ಮೂವಿ ಆ್ಯಕ್ಚುಲಿ. ಅದರಲ್ಲಿ 4 ಮೂವಿ ಸರ್ ಜೊತೆ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಆ್ಯಂಡ್ ಈ ಮೂವಿಲಿ 2 ಸಾಂಗ್ ಇದೆ. ಒಂದು ಇನ್ವೆಸ್ಟಿಗೇಷನ್ ಸಾಂಗ್ ಮತ್ತು ಇನ್ನೊಂದು ಫೀಲಿಂಗ್ ಸಾಂಗ್. ಸೊ ಆಲ್ಮೋಸ್ಟ್ ಕಂಪೋಸಿಷನ್ ಎಲ್ಲ ಆಗಿದೆ. ಮತ್ತು ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಇದೆ. ಥೀಮ್ ಮ್ಯೂಸಿಕ್ಸ್ ಎಲ್ಲನೂ ರೆಡಿ ಆಗಿದೆ. ಇನ್ವೆಸ್ಟಿಗೇಷನ್ ಅದೇ ಸರ್ ಕೊಲೆ ಸಂಬಂಧ ಆ ಕೊಲೆ ಸಂಬಂಧ ಒಂದು ಸಾಂಗ್ ಸಿನಿಮಾ ಥೀಮ್ ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡೋದು ಒಂದು ಸಾಂಗ್ ಥರ ಸಿಚುವೇಶನ್ ಸಾಂಗ್ ಮಾಂಟೇಜಸ್ ಥರ ಸರ್. ಒಂದು ಸಾಂಗ್ ಪ್ರಮೋದ್ ಸರ್ ಬರ್ತಿದ್ದಾರೆ, ಇನ್ನೊಂದು